ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಿನ್ನೆಲ್ಲ ಸುತ್ತಾಡ್ಕೊಬಂದು ಬೀಚಲ್ಲಿ ಆಟ ಆಡಿ ಮಾಲ್ಗೆ ಹೋಗಿ ಅಲ್ಲೇನು ಜಾಸ್ತಿ ನೋಡಲಿಲ್ಲ, ಸ್ವಲ್ಪ ನೋಡಿದ್ವಿ ಅಷ್ಟೇ. ಸೊ ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಇವತ್ತು ಬೆಳಗ್ಗೆ ಎದ್ದು ಈಗ ಎಲ್ಲ ಸ್ನಾನ ಆಗಿದೆ, ರೆಡಿ ಆಗಿದ್ದೀವಿ. ಈಗ ಉಡುಪಿಗೆ ಹೋಗ್ತಾ ಇದ್ದೀವಿ, ಕೃಷ್ಣನ ದೇವಸ್ಥಾನಕ್ಕೆ. ಸೊ ನಮ್ಮ ರೂಮ್ ಅಂತೂ ಫುಲ್ಲು ಇದು ಚೆನ್ನಾಗಿದೆ. ಇವತ್ತಿನ ರೂಮು ಇದೇ ಫುಲ್ ಕಾಸ್ಟ್ಲಿ. ಮಗಳಿನ್ನೂ ಮಲಗಿದ್ದಾಳೆ. ಮೋನಿಶ್ ಅವ್ರು ಈಗ ಎದ್ದು ಔಟ್ಸೈಡ್ ವ್ಯೂ ಹೆಂಗಿದೆ ಅಂತ ನೋಡ್ತಿದ್ದಾರೆ ವಿಂಡೋಯಿಂದ. ಫುಲ್ಲು ಹಳೆಯದು ಯಾವುದೋ ಹೋಟೆಲ್ಗಳಿದ್ದಾವೆ. ಸಾಕು ಬಿಡಪ್ಪ. ಮೋನು ಚೆನ್ನಾಗಿತ್ತಾ ಬೀಚಲ್ಲಿ ಆಟ ಆಡಿದ್ದು? ಇವತ್ತು ಆಡಬೇಕಲ್ಲ ಬೀಚಲ್ಲಿ. ಇವತ್ತು ಆದರೆ ಮಲ್ಪೆ ಬೀಚ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲೂ ಮಲ್ಪೆ ಬೀಚಲ್ಲೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅನಿಸುತ್ತೆ. ನಿನ್ನೆ ಅಂತೂ ಫುಲ್ಲು ಬೀಚಲ್ಲೆಲ್ಲ ಬರೀ ಜನ ಸಖತ್ತಾಗಿತ್ತು. ನಿನ್ನೆ ಅಂತೂ ನಾವು ಫ್ಲೋಟಿಂಗ್ ಬ್ರಿಡ್ಜ್ ಮಾಡಿದ್ರಲ್ವ, ಅದರಲ್ಲಿ ಹೋಗಿದ್ವಿ. ಅದರಲ್ಲೂ ಸಖತ್ತಾಗಿತ್ತು. ಅಲೆ ಬಂದಾಗಂತೂ ಹಿಂಗೆ ಎತ್ತಿ ಕುಣಿಸುತ್ತೆ. ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಬನ್ನಿ ಇವತ್ತು ಕೃಷ್ಣನ ದೇವಸ್ಥಾನಕ್ಕೆ ಹೋಗೋಣ ಉಡುಪಿಗೆ. ಅಲ್ಲಿಂದ ಕುಂದಾಪುರಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಲ್ಲಿಗೆ ಹೋಗಿ ಬರೋ ಅಷ್ಟು ಸಂಜೆ ಇಲ್ಲೇ ಬರಬೇಕು ಮಂಗಳೂರಿಗೆ, ಇದೇ ಹೋಟೆಲ್ಗೆ ಮಾಡಿರೋ ಅಂಥದ್ದು. ಸೊ ಮೋನು ಹಾಯ್ ಮಾಡು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಇಲ್ಲೇ ತೆಂಗಿನ ಮರ ಇದೆ, ಚೆನ್ನಾಗಿದೆ. ತಕ್ಷಣ ತೆಂಗಿನ ಮರ ನೋಡೋಕ್ಕೆ ನಮ್ಮ ಮನೇಲಿದ್ದ ಹಾಗೆ ಇದೆ ವ್ಯೂ. ಬ್ಯಾಕ್ ಸೈಡ್ ತೆಂಗಿನ ಮರಗಳು. ಮೋನು ಹೋಗಿ ರೆಡಿ ಆಗಬೇಕ. ಇವತ್ತು ನೆನ್ನೆ ನನ್ನ ಮಗಳಂತೂ ಸಖತ್ ಖುಷಿ. ಬೀಚಲ್ಲಿ ಆಟ ಆಡೋದು, ಬಕೀಟು ಹಿಂಗೆ ಇದೆಲ್ಲ ತೊಗೊಂಡ್ಲು. ಅಲ್ಲಿರೋವಂಥದ್ದು ಗಾಳಿಪಟ ಎಲ್ಲ ಹಾರಿಸಿದ್ರು. ಸೊ ಸಖತ್ ಎಂಜಾಯ್ ಮಾಡಿದ್ಲು ಬೀಚಲ್ಲಿ. ಈಗ ರೆಡಿಯಾಗಿ ಟಿಫನ್ ಮಾಡೋಕ್ಕೆ ಬಂದಿದ್ದೀವಿ ಎಲ್ಲರೂ. ಇದು ಹೋಟೆಲಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಇತ್ತು. ಹಾಕು. ತುಂಬ ವೆರೈಟಿ ಇತ್ತು ಬ್ರೇಕ್ಫಾಸ್ಟು. ಇಡ್ಲಿ, ವಡೆ, ಫ್ರೈ ಮಾಡಿರೋ ಅಂಥ ವೆಜಿಟೇಬಲ್ಸ್ ಇದು, ಪೂರಿ, ಚನಾ ಭಟೂರ ಮತ್ತು ಚೋಲೆ ಮಸಾಲ ಇತ್ತು. ಈಗ ಟಿಫನ್ ಮಾಡ್ತಾ ಇದ್ದೀವಿ. ಎಲ್ಲ ಬಫೆ ಸಿಸ್ಟಮ್ ಇದೆ. ಚಾಕ್ಲೇಟ್ ಮಿಲ್ಕ್ ಶೇಕ್ ಕುಡಿತಾ ಇದ್ದಾವೆ. ಸೇಮ್ ಚೋಲೆ ಭಟೂರ, ಇಡ್ಲಿ, ಅವಲಕ್ಕಿ, ಎಗ್ಗು, ಸೇಮ್ ಫ್ರೂಟ್ಸ್, ಜ್ಯೂಸ್, ಮಿಲ್ಕ್ ಶೇಕ್. ಇದು ಮಂಗಳೂರು ಬಂದರಿದು, ಹೊಸದಾಗಿ ಮಾಡಿರೋವಂಥ ಬಂದರಿದು. ಸೊ ತುಂಬ ಚೆನ್ನಾಗಿ ದೊಡ್ಡದಾಗಿದೆ ನೋಡೋದಕ್ಕೆ. ಸೊ ನಿನ್ನೆ ಪಣಂಬೂರು ಬೀಚ್ಗೆ ಹೋಗ್ಬೇಕಾದ್ರೂ ಇದೇ ರೋಡಲ್ಲಿ ಹೋಗಿದ್ವಿ. ಹಾಗಾಗಿ ಅದನ್ನೇ ನೋಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಹೋದರೆ ತುಂಬ ಫಿಶ್ ಎಲ್ಲ ಹಿಡಿತಾರೆ. ಮತ್ತು ಹೊರಗಡೆ ದೇಶಗಳಿಂದ ಬೋಟಲ್ಲಿ, ಶಿಪ್ಪಲ್ಲಿ ತರುವಂತಹ ಆಯಿಲ್ಸ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಆಗಿರ್ಬೋದು. ಸೊ ಎಲ್ಲ ಇಲ್ಲಿ ಸ್ಟೋರ್ ಮಾಡ್ತಾರೆ. ಈ ದೊಡ್ಡ ಟ್ಯಾಂಕರ್ಗಳ ಥರ ಇದೆ ಇಲ್ಲಿ. ಸೊ ಅದರಲ್ಲಿ ಎಲ್ಲ ಆಯಿಲ್ಸು ಅಥವಾ ಬೇರೆ ಏನಾದರೂ ತರ್ತಾರಲ್ವ ಹೊರಗಡೆ ದೇಶದಿಂದ ತರೋವಂಥದ್ದು ಶಿಪ್ಪಲ್ಲಿ, ಅದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿರ್ತಾರೆ ಅಂತ ಹೇಳಿಬಿಟ್ಟು ಹಸ್ಬೆಂಡ್ ಎಲ್ಲ ಹೇಳ್ತಾಯಿದ್ರು. ಇಲ್ಲಿ ಫುಲ್ಲು ಮೀನಿದು ಸ್ಮೆಲ್ ಬರ್ತಾ ಇದೆ ನೋಡಿ. ಇದೇ ದೊಡ್ಡ ಟ್ಯಾಂಕರ್ಗಳು ಥರ ಕಟ್ಟಿದಾರಲ್ಲ. ಸೊ ನೋಡಿ ಇದರಲ್ಲೆಲ್ಲ ಸ್ಟೋರ್ ಮಾಡಿರ್ತಾರಂತೆ. ಹೊರದೇಶದಿಂದ ತಂದಿರೋ ಅಂಥ ಐಟಮ್ಸ್ಗಳು ಅಥವಾ ಏನು ತರ್ತಾರೋ ಶಿಪ್ಪಲ್ಲಿ, ಅದನ್ನು ಎಲ್ಲ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಈ ರೀತಿ ದೊಡ್ಡ ಟ್ಯಾಂಕರ್ಗಳು ಕಟ್ಟಿರೋ ಅಂಥದ್ದು ಅಂತ. ಸೊ ನೋಡ್ಬೋದು ನೀವು. ಮಂಗಳೂರಿಂದ ಉಡುಪಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೂ ಒಂದು 1 ಅವರ್ 1.5 ಅವರ್ ಜರ್ನಿ ಇದೆ. ಸೊ ಮಧ್ಯೆ ಇದನ್ನೆಲ್ಲ ನೋಡಿಕೊಂಡು ಮಧ್ಯದಲ್ಲಿ ಕೃಷ್ಣನ ಟೆಂಪಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ನನ್ನ ಮಗಳಾಗಲೇ ಮಲಗಿಬಿಟ್ಟಿದ್ದಾಳೆ. ಸೊ ಕೂತ್ಕೊಂಡು ಅವ್ಳಿಗೂ ಒಂದೇ ಕಡೆ ಕೂತು ಅವ್ರಿಗೂ ಬೇಜಾರಂತ ಅನಿಸ್ತಿರುತ್ತೆ. ಈಗ ದೇವಸ್ಥಾನಕ್ಕೆ ಬಂದ್ವಿ, ಕೃಷ್ಣನ ದೇವಸ್ಥಾನಕ್ಕೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲಂತೂ ಇವತ್ತು. ಯಾವ ದೇವಸ್ಥಾನಗಳಿಗೆ ಹೋದರೂ ಸ್ಕೂಲ್ ಮಕ್ಕಳುಗಳೇ ಇರ್ತಾರೆ ನೋಡಿ, ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಬಸ್ಸು, ಟಿ ಅಂತ ಆಗಿರ್ಬೋದು, ಕಾರು, ಎಲ್ಲದರಲ್ಲೂ ಜನ ಬಂದಿದ್ದಾರೆ. ಸೊ ಮೊನ್ನೆ ಏನೋ ಪ್ರೋಗ್ರಾಮ್ ಇತ್ತು ಅಂತ ಹೇಳಿಬಿಟ್ಟು ಅಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ. ಇವತ್ತು ಸಂಜೆ ಏನೋ ಪ್ರೋಗ್ರಾಮ್ ಇದೆ, ಇಲ್ಲಿದು ತೇರಿದೆ ಅಂತ ಅಂದ್ಬಿಟ್ಟು ಎಲ್ಲ ನ್ಯೂಸ್ ಪೇಪರಲ್ಲೆಲ್ಲ ಕೊಟ್ಟಿದ್ದರು. ಅದಕ್ಕೋಸ್ಕರ ಏನೋ ಅಂತ ಅನಿಸುತ್ತೆ ಇಷ್ಟು ಜನ. ಸೊ ಹೋಗ್ತಾ ಇದ್ದೀವಿ ಈಗ ನಾವು ದೇವಸ್ಥಾನಕ್ಕೆ. ಸಿಕ್ಕಾಪಟ್ಟೆ ಜನ, ಬಿಸಿಲು ಕೂಡ. ಎಷ್ಟು ವೆಹಿಕಲ್ಸ್ ಇದಾವೆ ನೋಡಿ.
ಇಲ್ಲಿ ಗೀತಾ ಪಾರಾಯಣ ಏನೋ ನಡೀತಾ ಇದೆ ಮತ್ತು ಸಿಕ್ಕಾಪಟ್ಟೆ ಜನ ಇದ್ದಾರೆ, ಕ್ಯೂ ನಿಲ್ಲಬೇಕು. ಒಳಗಡೆಯಿಂದ ಎಲ್ಲ ಕ್ಯೂ ಅಂತೆ. ಸೊ ಹಾಗಾಗಿ ನಾವು ದರ್ಶನ ಮಾಡೋಕ್ಕಾಗಲಿಲ್ಲ, ಹೊರಗಡೆಯಿಂದನೇ ದೇವ್ರ ಕೈ ಮುಗಿದು ಬಂದ್ಬಿಟ್ವಿ ವಾಪಸ್ಸು. ಇವತ್ತು ಸಂಜೆ ರಥೋತ್ಸವ ಬೇರೆ ಇದೆ, ಹಾಗಾಗಿ ಸಿಕ್ಕಾಪಟ್ಟೆ ಜನ. ಶಾಪಿಂಗ್ ಟೈಮ್. ನೋಡಿ ಮುದ್ದೆ ಹೋಗೋಣ. ಸಿಕ್ಕಾಪಟ್ಟೆ ಜನ ಇದ್ರು ದೇವಸ್ಥಾನದಲ್ಲಿ, ಕ್ಯೂ ಇತ್ತು. ಇವತ್ತು ಸಂಜೆ ರಥೋತ್ಸವ ಬೇರೆ ಇದೆ, ಸೊ ಹಾಗಾಗಿ ಸಖತ್ತು ಜನ. ಏನಿದು ಮಿರರಾ? ಎಷ್ಟಿದು? ಇದು 100. ಅದೇ ಇದ್ರ ಮೇಲೆ ಹೆಸರು ಎಲ್ಲಿ ನೋಡಿದ್ವಿ, ಅಕ್ಕಿ ಕಾಳು ಮೇಲೆ ಹೆಸರು ಬರ್ಕೊಡಲಾಗುತ್ತೆ. ಇದೆಷ್ಟು ಮಕ್ಕಳದು? ಇದೆಲ್ಲಮೇ 100 ರೂಪಾವಾ? ಮೋನು ಹಚ್ಬೇಕು ಅಂತಿದ್ದ ಕಣ ಕರಿಯ ಥರ ಮಾಡಿಸ್ಬೋದು. ಮೋನಿಶಾ ಅಂತ ಮಾಡಿಸ್ಬೋದು. ಟಿಕೆಟ್ ತಗೋಬೋದು, ಇಲ್ಲೂ ತಗೋಬೋದು. ಆನೆಗುಡ್ಡೆ. ನೆಕ್ಸ್ಟು ಕೃಷ್ಣನ ದೇವಸ್ಥಾನ ದರ್ಶನ ಆಗಲಿಲ್ಲ, ಹಾಗಾಗಿ ಆನೆಗುಂಡೆ ವಿನಾಯಕ ದೇವಸ್ಥಾನಕ್ಕೆ ಬಂದು ಇಲ್ಲಿ ತುಂಬ ಚೆನ್ನಾಗಿ ದರ್ಶನ ಆಯಿತು. ಇಲ್ಲೂ ತುಂಬ ಜನ ಇದ್ದಾರೆ, ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು. ಮತ್ತು ಇಲ್ಲಿ ಊಟನೂ ಇರುತ್ತೆ ದೇವಸ್ಥಾನದಲ್ಲಿ, ಬೇಕಂದರೆ ಇಲ್ಲಿ ಊಟನೂ ಮಾಡ್ಕೊಬೋದು, ದೇವ್ರ ಪ್ರಸಾದ. ನಾವು ದರ್ಶನ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಮತ್ತೊಂದು ಪ್ಲೇಸ್ಗೆ ಹೊರಟ್ವಿ. ಇದು ಗಣೇಶ ಉದ್ಭವ ಮೂರ್ತಿ ಅಂತೆ. ಉದ್ಭವ ಆಗಿರುವಂತಹ ಗಣೇಶನ ವಿಗ್ರಹ ಇದು. ಯಾರು ಕಲ್ಲಿನಿಂದ ಕೆತ್ತಿಲ್ಲ, ಏನೂ ಮಾಡಿಲ್ಲ, ಅದೇ ಉದ್ಭವ ಆಗಿರುವಂತಹ ಗಣೇಶನ ಮೂರ್ತಿ ಇದು ಅಂತ ಎಲ್ಲ ಇಲ್ಲಿ ಹಾಕಿದ್ದಾರೆ ಡೀಟೇಲ್ಸು. ಪೂಜೆ ನಡೀತಾ ಇದೆ ಈಗ ದೇವಸ್ಥಾನದಲ್ಲಿ. ನಮ್ಮದು ಪೂಜೆ ಎಲ್ಲ ಮುಗಿಸಿದ್ವಿ. ಆನೆಗುಂಡಿ ಗಣೇಶನ ದೇವಸ್ಥಾನ ಮುಗೀತು. ಇಲ್ಲಿ ಊಟದ ವ್ಯವಸ್ಥೆನೂ ಇರುತ್ತೆ, ಮಾಡ್ಬೋದು ಊಟನ. ಸೊ ಈಗ ನಾವು ಬಂದು ಕೂತಿದ್ದೀವಿ, ದರ್ಶನ ಎಲ್ಲ ಮುಗೀತು. ಪಾರ್ಕಿಂಗಿಗೆ ಗಾಡಿ ಅಡ್ಡ ನಿಲ್ಲಿಸಿದ್ದಾರೆ, ತೆಗಿಯಕ್ಕಾಗ್ತಾ ಇಲ್ಲ ಈಗ ಕಾರ್. ಇಲ್ಲ ಕೊಡು. ಅಲ್ಲಿ ನೋಡ, ಬೀಚ್ ನೋಡ ಫಸ್ಟ್. ನಾವೀಗ ಮರವಂತೆ ಬೀಚಲ್ಲಿದ್ದೀವಿ. ಸೊ ರೋಡ್ ಸೈಡಲ್ಲೇ ಸಿಗುತ್ತೆ, ನೋಡ್ಬೋದು ಮರವಂತೆ ಬೀಚು. ವಾವ್, ಅಲ್ಲೇ ನೋಡಿ ಹೆಂಗೆ ಬರ್ತಾ ಇದೆ ಮನ. ಅಲ್ಲಿ ನೋಡು ಮನು, ಇಲ್ಲಿ ನೀನು ಆಡೋಕ್ಕಾಗಲ್ಲ ಕಣ ಮನು, ತುಂಬ ಜೋರು ಅಲೆಗೆ ಬರ್ತಾ ಇದೆ. ಇಲ್ಲಿ ನಿಂತ್ಕೋ ಮನು, ಇಲ್ಲಿ ತಿರುಗು. ನೋಡಲ್ಲಿ ಅಲೆ ನೋಡಿ ಹೇಗೆ ಬರ್ತಾ ಇದೆ ಅಂತ. ಫುಲ್ 1 ಕಿಲೋಮೀಟ್ರನ್ನು ರೋಡ್ ಸೈಡಲ್ಲಿ ಇದೇ ರೀತಿ ಸಿಗುತ್ತಂತೆ ಬೀಚು. ನಾಯಿನು ಸ್ವಿಮ್ ಮಾಡಕ್ಕೆ ಕೊಟ್ಟೋಗೈತಲ್ಲೋ. ಸುಮ್ಮನೆ ನೋಡ್ಬೋದು ಅಷ್ಟೇ, ನೀರಲ್ಲೆಲ್ಲ ಆಡೋಕ್ಕಾಗಲ್ಲ ಇಲ್ಲಿ. ಬಾ ಹಿಂದೆ. ಹಾಂ ಬಂದೆ. ಬಾ ಹಿಂದೆ ಬಾ.
ಹಿಂದೆ ಬಾ ಓ ಆಗೋಯ್ತು ಈಗ ಟಚ್ ಆಗ್ಬಿಡ್ತು ಹಿಂದಕ್ಕೆ ಬನ್ನಿ ಹಿಂದೆ ಬನ್ನಿ ಏ ಮೋನು ಸಮುದ್ರದಿಂದ ನೀರು ತಗೊಂಡೋಗಿ ಆಟಾಡ್ತಾವ್ರೆ ಮೋನು ಮೇಡಮ್ ಅವರು ಅವ್ರ ಬಕೆಟ್ ತುಂಬಿಸ್ತಾ ಇರೋದು ಏ ಬಾ ಹಿಂದಕ್ಕೆ ಸಾಕು ಮನ ಇಲ್ಲಿ ಎಷ್ಟು ದೊಡ್ಡ ಅಲೆಗಳು ಸೌಂಡ್ ಕೇಳಿದ್ರೇ ಭಯ ಆಗುತ್ತೆ. ಅಂದರೆ ಜನ ಇರೋ ಕಡೆ ಆಡೋದಕ್ಕೆ ಏನು ಅಷ್ಟು ಭಯ ಅನಿಸಲ್ಲ. ಯಾರೂ ಇಲ್ಲದೆ ಇರೋ ಕಡೆ ಬೀಚಲ್ಲಿ ಒಂಥರ ಭಯ ಅನಿಸುತ್ತೆ. ಇಲ್ಲಂತೂ ಯಾರೂ ಇಲ್ಲ, ಎಲ್ಲ ರೋಡ್ ಸೈಡ್ ಗಾಡಿ ನಿಲ್ಲಿಸಿ ನೋಡ್ತಾ ಇದ್ದಾರೆ ಅಷ್ಟೇ. ಬರ್ತೈತೀಗ ಹಿಂದಕ್ಕೆ ಬಾ. ಬರಲ್ಲ ಏ ಅವಳು ಬಟ್ಟೆ ಸಿಕ್ಕಾಪಟ್ಟೆ ಬಿಸಿಲು. ನಾನು ಅದಕ್ಕೆ ಎಲ್ಲ ವೇಲ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇದೆಲ್ಲ ಇನ್ನೂ ಆಡ್ತಿದ್ದಾರೆ. ಕಣ್ಣೆ ಬಿಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಬಿಸಿಲು. ಅಲ್ಲೂ ನಿಂತವ್ರು. ಈ ಶೇಪ್ ಹೆಂಗ್ ಶೇಪ್ ಅಲ್ಲ ಕಲ್ಲುಗಳು ನೋಡು. ರೆಡಿಮೇಡ್ ಅವು ನದಿ ಅದು ಅಲ್ಲೇ ಕಾಣ್ತದಲ್ಲ, ಪಕ್ಕ ಸಿಹಿ ನೀರದು ನದಿ ಅಲ್ಲಿ ಕಾಣ್ತದಲ್ಲ, ಅದು ಈ ಕಡೆ ಸಮುದ್ರ. ಇದನ್ನೇ ಯಾವಾಗಲೂ ಮರವಂತ ತೋರಿಸೋದು. ಇಲ್ಲಿ ಸಿಹಿ ನೀರು, ಉಪ್ಪು ನೀರು. ಫುಲ್ ಹಿಂದಕ್ಕೆ ಹೋಗ್ಬೇಕು ಅವರು. ದಾರಿ ತೋರಿಸ್ತಾವ ನಮಗೆ. ಬನ್ನಿ ಬನ್ನಿ ಎಲ್ಲ ಪಕ್ಕದಲ್ಲೇ ಹಾಕ್ಬಿಟ್ಟಾರೆ. ಕೋಡಿ ಬೀಚ್, ತೆಂಗಿನ ಮರಗಳು. ಅವ್ರು ಹಂಗೆ ಹೊಂಟಿದ್ರು ತಪ್ಪಿಸ್ಕೊಂಡು. ಹಿಂದಕ್ಕೆ ಹೋಗ್ತಾರೆ ಫುಲ್. ತೋಟಗಳು ನೋಡಿ ಹೇಗಿದ್ದಾವೆ ಅಂತ. ಮನೆ ಮುಂದೆ ಎಲ್ಲನೂ ತೆಂಗಿನ ಮರಗಳೆಲ್ಲ ಬೆಳೆಸಿದ್ದಾರೆ. ಹೋಗು, ಇಲ್ಲೆಲ್ಲ ತೆಂಗಿನ ಮರಗಳೇ ಜಾಸ್ತಿ. ಎಲ್ಲರ ಮನೆ ಹತ್ರನೂ ತೆಂಗಿನಕಾಯಿ ಹಾಕ್ಕೊಂಡಿದ್ರು. ತುಂಬ ಚೆನ್ನಾಗಿದೆ. ನಾವೀಗ ಬೀಚಿಗೆ ಬಂದಿದ್ದೀವಿ. ಬಾ, ಬೀಚಲ್ಲಿ ಡಾಲ್ಫಿನ್ ಡ್ರೈವ್. ನಾವೀಗ ಕುಂದಾಪುರದಲ್ಲಿ ಕೋಡಿ ಬೀಚ್ ಅಂತ ಇದಕ್ಕೆ ಬಂದಿದ್ದೀವಿ. ಇಲ್ಲಿ ಬೋಟ್ ರೈಡು ಮತ್ತು ಡಾಲ್ಫಿನ್ ಎಲ್ಲ ನೋಡ್ಬೋದು. ಮತ್ತು ಸ್ಕೂಬಾ ಡೈವಿಂಗು ಇದೆ ಅಂತ ಹಾಕಿದ್ದಾರೆ ಇಲ್ಲೆಲ್ಲ. ಸೊ ನಾವೀಗ ಡಾಲ್ಫಿನ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಮ್ಯಾಂಗ್ರೋವ್ ಫಾರೆಸ್ಟ್ ಅಲ್ಲೂ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಹೊನ್ನಾವರದಲ್ಲಿ ಇದೆಯಲ್ವಾ, ಆ ರೀತಿ ಇಲ್ಲಿ ಇದೆಯಂತೆ. ಸೊ ತುಂಬ ಚೆನ್ನಾಗಿದೆ, ನೋಡೋಣ ಹೇಗಿರುತ್ತೆ ಅಂತ. ಇವತ್ತು ಡಾಲ್ಫಿನ್ಸ್ ಎಲ್ಲ ನೋಡ್ಬೋದು. ನೋಡಿ ಇಲ್ಲೆಲ್ಲ ಇದೆ ಸ್ಕೂಬಾ ಡೈವಿಂಗ್ದೆಲ್ಲ. ಈಗ ಬೋಟ್ ಹಿಂಗೆ ಬಂದಿದ್ದೀವಿ, ಇದೆ ಅನಿಸುತ್ತೆ. ಇಲ್ಲ ಕಣೋ, ಅದ್ರಲ್ಲಿ ಜಾಸ್ತಿ ಜನ ಇದ್ದಾರೆ. ಇದೇ ಥರ ಹೋಗೋದು ನಾವು. ಅವ್ರು ಕರ್ಕೊಂಡು ಹೋಗ್ತಾವ್ರಲ್ಲ, ಎಲ್ಲ ಫುಲ್ ಅದೇ ಇದ್ದಾವೆ. ಕೋಡಿ ಬೀಚಲ್ಲಿ ಇವತ್ತು ನಮ್ಮದು ಡಾಲ್ಫಿನ್ ರೈಡ್, ಬೋಟ್ ರೈಡ್, ಡಾಲ್ಫಿನ್ ರೈಡ್ ಎಲ್ಲನೂ. ಡಾಲ್ಫಿನ್ ರೈಡ್ ಇಲ್ಲ, ಬೋಟ್ ರೈಡ್. ನಮ್ಮ ಬೋಟ್ ಬಂತು. ನಿಧಾನ ಕಾಲಿಡಪ್ಪ. ಬಿಗ್ಗೆಗೆ ಹಿಡ್ಕೊಂಡು ಕೂತ್ಕೋಬೇಕು, ತಿನ್ಕೊಂಡಲ್ಲ ಮುಂದೆ ನೋಡೋದು. ಎಂತ ನೆಕ್ಸ್ಟು ನಾಳಿನ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಡಾಲ್ಫಿನ್ಸ್ ಎಲ್ಲ ನೋಡಿದ್ವಾ, ಹೇಗೆ ಏನು ಸಮುದ್ರದಲ್ಲಿ. ಇದು ಸಮುದ್ರ
ಇಲ್ಲಿ ಎಷ್ಟು ಭಯ ಆಯಿತು, ಹೇಗೆ ಆಯಿತು ಏನು ಅಂತೆಲ್ಲ ನಾಳಿನ ವ್ಲಾಗಲ್ಲಿ ನೋಡಿ ಮಿಸ್ ಮಾಡಬೇಡಿ. ಸೊ ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ನೋಡಿ. ಯಾರೂ ವಿಡಿಯೋ ಸ್ಕಿಪ್ ಮಾಡಬೇಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.